ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಬಳಿ ಡಿಸಿಪಿ ಸಿಕೆ ಬಾಬಾ ಆಗಮಿಸಿದ್ದಾರೆ. ಬೆಂಗಳೂರು ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. 2 ಎಸಿಪಿ, 8 ಇನ್ಸ್ಪೆಕ್ಟರ್, 10ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ನಿಯೋಜಿಸಲಾಗಿದೆ. 3 ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆಗೊಂಡಿದೆ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ಬಿಗಿ ಭದ್ರತೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನನ್ನ ಶಿಫ್ಟ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಗ್ಯಾಂಗ್ ಕರೆದುಕೊಂಡು ಬರಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಜೈಲಿನ ಸುತ್ತ ಯಾವ ರೀತಿ ಸೆಕ್ಯೂರಿಟಿ ಇದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಏನು ಈಗ ಡಿ ಬಾಸ್ ಗ್ಯಾಂಗ್ ಈಗಾಗಲೇ ಏನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹಾಗಾಗಿ ಇವತ್ತು 4 ಕರೆದು ತರಲಾಗ್ತಾ ಇದೆ. 20ನೇ ತಾರೀಕು ಏನು 13 ಜನರನ್ನ ಏನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಈಗ ದರ್ಶನ್ ಬರ್ತಾ ಇರೋದ್ರಿಂದ ಏನು ಆತನ ಅಭಿಮಾನಿಗಳು ಹೆಚ್ಚಾಗಿ ಇಲ್ಲಿ ಜಮಾವಣೆ ಆಗ್ಬೋದು ಎನ್ನುವಂತ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ನವರು ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ನವರು ಡಿಸಿಪಿ ಬಾವಾರವರ ನೇತೃತ್ವದಲ್ಲಿ 2 ಎಸಿಪಿಗಳ ಸೇರಿದಂತೆ ಇಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಜೈಲಿಗೆ ಬರುವಂತ 2 ಗೇಟ್ಗಳಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಇವತ್ತು ಏನು ಜೈಲಿಗೆ ಶನಿವಾರ ಆಗಿರೋದ್ರಿಂದ ಯಾವುದೇ ವಿಸಿಟರ್ಸ್ ಕೂಡ ಇಲ್ಲ. ಹಾಗಾಗಿ ಪೊಲೀಸ್ನವರಿಗೆ ಇನ್ನೂ ಒಂದಷ್ಟು ಸುಲಭ ಆಗಿದೆ. ಯಾವುದೇ ವಿಸಿಟರ್ಸ್ ಇಲ್ಲದೆ ಇರೋದ್ರಿಂದ ಸಾರ್ವಜನಿಕರನ್ನು ಯಾರನ್ನೂ ಕೂಡ ಒಳಗಡೆ ಬರೋದಕ್ಕೆ ಬಿಡ್ತಿಲ್ಲ. ಅಭಿಮಾನಿಗಳನ್ನು ಕೂಡ ಯಾರನ್ನು ಬಿಡದೆ ಇರೋದಕ್ಕೆ ಇದು ಸುಲಭ ಆಯ್ತು. ಮಾಧ್ಯಮದವರನ್ನ ಹೊರತುಪಡಿಸಿ ಮತ್ತೆ ಯಾರನ್ನೂ ಕೂಡ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಇನ್ನು ಜೈಲಿಗೆ ಸಂಪರ್ಕ ಕಲ್ಪಿಸುವಂತ ಪರಪ್ಪನ ಅಗ್ರಹಾರ ಮತ್ತು ನಾಗನಾಥಪುರದ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ದಾರಿಗಳನ್ನು ಕೂಡ ಬ್ಯಾರಿಕೇಡ್ಗಳು ಹಾಕಿದ್ದಾನೆ, ಲಾಕ್ ಮಾಡಲಾಗಿದೆ. ಯಾರನ್ನು ಕೂಡ ಇತ್ತ ಸುಳಿಯದಂತೆ ಎಚ್ಚರ ಕೂಡ ವಹಿಸಲಾಗಿದೆ. ಹಾಗಾಗಿ ಏನು ಇವತ್ತು ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಹಾಗಾಗಿ ಒಂದಷ್ಟು ಅವರ ಅಭಿಮಾನಿಗಳು ಸೇರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಪೊಲೀಸ್ನವರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಹಾಗೇನೆ ಇವರು ಬರ್ತಾ ಇದ್ದಂಗ್ಲೇನೆ ಕೂಡ ಏನು 2 ಗೇಟ್ಗಳನ್ನು ಕೂಡ ಅವರ ಬರ್ತೀನಿ ಸರ್ ಆರಾಮಾಗಿ ನಿಂತ್ಕೊಳ್ಳಿ, ಆರಾಮಾಗಿ ಸ್ವಲ್ಪ ಸಮಾಧಾನ ದಯವಿಟ್ಟು. ಪ್ರಾಸಿಕ್ಯೂಷನ್ ಏನೆಲ್ಲ ಆಯ್ತು ಅಂತಕ್ಕಂಥದ್ದು ಅಲ್ಲ, ಇವತ್ತು ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ಕೊಟ್ಟಿರ್ತಾರೆ. ಈಗ ಅದಕ್ಕಿಂತ ಒಂದು ಬಲು ಮುಖ್ಯವಾದ ವಿಚಾರ ಅಂದ್ರೆ 8ನೇ ಆರೋಪಿಯನ್ನ 19ನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ ಮನೆ ನ್ಯಾಯಾಧೀಶರು. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ನೋಡಿ, ಯಾವ್ಯಾವ ಕಾರಣಗಳನ್ನ ನಾವು ಕೊಟ್ಟಿದ್ದೀವಿ ಅಂದ್ರೆ, ಒಂದು, ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮಾಂಡ್ ಅರ್ಜಿಯನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದ್ರೆ ಪ್ರಬೀರ್ ಪುರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ, ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಲ್ಲಿಸಿದಂತಹ ರಿಮಾಂಡ್ ಅರ್ಜಿಯನ್ನ ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದ್ರೆ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಈಗ ಈ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನ ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಹಾಗೂ ಈ 8ನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ ದೊರಕುವ ಸಾಧ್ಯತೆ ಇರ್ತದೆ.
ಅಷ್ಟೇ. ಸರ್ ಇವತ್ತು ಈಗ ನೀವು ಅದೇ ದರ್ಶನ್ ಪರ ನೀವು ಲಾಸ್ಟ್ ಟೈಮ್ ವಾದಿಸಿದ್ರಿ. ಹೌದೌದು ಕಳೆದ ಪ್ರವೀಣ್ ದೀಪ್ ಅಲ್ಲ ನನಗಿರೋ ಮಾಹಿತಿ ಈಗ ಹಿರಿಯ ವಕೀಲರಾದ CV ನಾಗೇಶ್ರವರು ಅವರು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡೋರಿದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ಆಗ್ತದೆ. ಕಳೆದ ಬಾರಿ ಐ ವಿಟ್ನೆಸ್ ಇತ್ತು ಅಂತ ಹೇಳಿದ್ರು SPP ಅವರು. ಈ ಬಾರಿ ಅಂದ್ರೆ ಈ ತರ ಐ ಅಲ್ಲ ವಿಟ್ನೆಸ್ ಏನಾದ್ರು ಕರ್ಕೊಂಡ್ಬರೋ ಈಗ ಆ ಸುದ್ದಿ ಏನು ಬಂದಿಲ್ಲ, ಐ ವಿಟ್ನೆಸ್ ಸುದ್ದಿ ಏನು ಬಂದಿಲ್ಲ. ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಯಾವುದೇ ಸುದ್ದಿ ಬಂದಿಲ್ಲ. 14 ದಿನಗಳ ಕಾಲ ನೋಡಿ, 14 ದಿನ ಅನ್ನೋದು ಅದು ಕಾನೂನಿನ ಅನ್ವಯ 14 ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನು ಕೂಡ ಜೇಸಿನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ ನ್ಯೂಸ್ ಕ್ಲಿಕ್ ಮಾಲೀಕ ಪ್ರವೀಣ್ ಸರ್, ಇವಾಗ for example ಆರೋಪಿಗಳನ್ನ ಅಂತ ಬೇರೆ ಹೇಳ್ತಾರೆ. ಬೇರೆ- ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ ಗಳಿದೆ. ನೋಡಿ ಒಂದ್ ನಿಮಿಷ, ರಿಟರ್ಜಿ ನಾನು ಹೇಳ್ತೀನಿ. ರಿಟರ್ಜಿ ಬಂದು ಈ ಕೇಸಿನ ಒಂದು ಫ್ಯಾಕ್ಟ್ಸ್ ಮೇಲಲ್ಲ. ರಿಟರ್ಜಿ ಬಂದು ತಾಂತ್ರಿಕ ದೋಷಗಳು, ಟೆಕ್ನಿಕ್ಯಾಲಿಟಿ, ಪ್ರೊಸೀಜರಲ್ ಲ್ಯಾಬ್ಸ್ ಏನಿದೆ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊರಡಿಸಿರುವಂಥದ್ದಾಗಿರ್ಬೋದು, ಇದು ರದ್ದುಗೊಳಿಸ್ಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ವಿಚಾರಣಾಧೀನ ಕೈದಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಕಳಿಸ್ತಕ್ಕಂತ ಒಂದು ಇದನ್ನ ನೋಡಿ, ಅದ್ರ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ, ಅವ್ರನ್ನ ಇರಿಸುವಂತೆ. ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಈಗ ಮೊದಲು ಅಂತಿಮ ರಿಮೈಂಡ್ ಅರ್ಜಿಯನ್ನ ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನ ನಾವು ಹಾಕೋರಿದ್ದೇವೆ. ಈಗ ಈ ರಿಟ್ ಅರ್ಜಿ ಏನಿದೆ, ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ. ಸರ್ ಆರೋಪಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಆರೋಪಿ ಎಷ್ಟು ದಿನ ಕಸ್ಟಡಿಯಲ್ಲಿ? ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿರ್ತಾರೆ. ಇದು ದರ್ಶನ್ ಪರ ವಕೀಲ ರಂಗನಾಥ್ ಅವರು ಹೇಳಿದಂತಹ ಮಾತು. ಎಲ್ಲ ಆರೋಪಿಗಳನ್ನು ಕೂಡ, ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೊತೆಗೆ ಈ ಪ್ರಕರಣದ 8ನೇ ಆರೋಪಿ 19ನೇ ತಾರೀಕು ನ್ಯಾಯಾಂಗ ಬಂಧನಕ್ಕೆ ಆತನನ್ನ ಒಪ್ಪಿಸಲಾಗಿದೆ. ಆದರೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ, ಬಂಧನಕ್ಕೆ ಸಕಾರಣವನ್ನ ಕೊಟ್ಟಿಲ್ಲ. ಜೊತೆಗೆ ಪೊಲೀಸರು ರಿಮ್ಯಾಂಡ್ ಅರ್ಜಿಯನ್ನೇನು ಹಾಕಿದ್ರು, ಸೊ ಈ ರಿಮ್ಯಾಂಡ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ಒಂದು ವೇಳೆ ನ್ಯಾಯಾಲಯ ರಿಟ್ ಅರ್ಜಿಯನ್ನ ಪುರಸ್ಕಾರ ಮಾಡಿದ್ದೇ ಆದರೆ 8ನೇ ಆರೋಪಿಯ ಜೊತೆಗೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಬಂಧ ಮುಕ್ತ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ರು ಆರೋಪಿಗಳ ಪರ ವಕೀಲ ರಂಗನಾಥ್. CV ನಾಗೇಶ್ ಕೂಡ ದರ್ಶನ್ ಪರ ಕೆಲಸ ಮಾಡ್ತಾರೆ, ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತೀವಿ ಅಂತಲೂ ಕೂಡ ವಕೀಲ ರಂಗನಾಥ್ ಅವರು ಹೇಳಿದ್ರು. 8ನೇ ಆರೋಪಿ ಪರವಾಗಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ, ಅವರ ಬಂಧನ ಜೊತೆಗೆ ರಿಮ್ಯಾಂಡ್ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಸಿದ್ದೇವೆ. ಅದರ ವಿಚಾರಣೆ ಆಗಬೇಕು. ಒಂದು ವೇಳೆ ರಿಟ್ ಅರ್ಜಿ ಪುರಸ್ಕಾರಗೊಂಡಿದ್ದೇ ಆದರೆ 8ನೇ ಆರೋಪಿಯ ಜೊತೆಗೆ ಇನ್ನುಳಿದವರಿಗೂ ಕೂಡ ಬಂಧ ಮುಕ್ತ ಆಗುವಂತಹ ಸಾಧ್ಯತೆ ಇರುತ್ತೆ, ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್ ಅಂಡ್ ಗ್ಯಾಂಗ್. 13 ವರ್ಷದ ಬಳಿಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್. ಒಂದು ಕಡೆ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ದರ್ಶನ್ ಅಂಡ್ ಗ್ಯಾಂಗ್ ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಡಿವಾಳ ಕ್ರಾಸ್ ಮಾಡಿದ್ದಾರೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರ ರೀಚ್ ಆಗ್ತಾರೆ. ಅಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ.
ಜೈಲಿನ ಮುಖ್ಯ ದ್ವಾರದ ಬಳಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು. ಜೊತೆಗೆ ಡಿಸಿಪಿ ಸಿಕೆ ಬಾವ ಸ್ಥಳಕ್ಕಾಗಮಿಸಿದ್ದಾರೆ. ಬೆಂಗಳೂರು ಆಗ್ನೇಯ ವಿಭಾಗದ ಡಿಸಿಪಿ ಅವರು ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ಭದ್ರತೆ ಹೇಗಿದೆ ಅನ್ನೋದರ ಪರಿಶೀಲನೆಗೆ ಅಂತ ಬಂದಿದ್ದಾರೆ. 2 ಎಸಿಪಿ, 8 ಇನ್ಸ್ಪೆಕ್ಟರ್, 10ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ನಿಯೋಜನೆಗೊಂಡಿದ್ದಾರೆ. 3 ಕೆಎಸ್ಆರ್ಪಿ ತುಕಡಿ ಕೂಡ ಇದೆ. ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಲ್ಲಿಗೆ ಬರುವ ಸಾಧ್ಯತೆಗಳಿರುತ್ತೆ. ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ ದರ್ಶನ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.